ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಏನ್ ವೇದ ನೀವು ನಗ್ತಿದಿರಲ್ಲ, ಅಲ್ಲಿ ಅಮ್ಮು ಮುಖ ನೋಡ್ಬೇಕಿತ್ತು. ನನ್ ಸೀರೆ ಬ್ಯಾಗ್ ಎತ್ಕೊಂಡು ಹೋಗಿ ಇದು ಸೀರೆ ಅಂತಿದ್ದಾಗೆ ನಮ್ಮಣ್ಣ ನನ್ ಬರ್ಡೇ ವಿಶ್ ಮಾಡೋಕೆ ಗಿಫ್ಟ್ ತಂದ್ಬಿಟ್ಟಿಯಾನೆ ಅಂತ ಫುಲ್ ಖುಷಿ ಆಗ್ಬಿಟ್ಲು. ಪಾಪ ವೇದಾಂತ್, ಅವಳ ಮುಖ ನೋಡಕ್ ಆಗ್ತಿರಲಿಲ್ಲ ನನಗೆ. ಬರ್ಡೇ ವಿಶ್ ಮಾಡೇ ಬೇಡ ಅನ್ಕೊಂಡಿದ್ದೆ. ವಾಟ್ ವಿಶ್ ಮಾಡ್ಬಿಟ್ರಾ? ನೀವೇ ಅಲ್ವಾ ಹೇಳಿದ್ದು ವಿಶ್ ಮಾಡಬಾರ್ದು, ಯಾವ ವಿಷಯನೂ ಗೊತ್ತಾಗ್ಬಾರ್ದು ಅಂತ. ಅದಕ್ಕೆ ಸುಮ್ಮನಾರೆ. ಪಾಪ ವೇದಾಂತ್ ಅವಳು ಸಖತ್ ಬೇಜಾರು ಮಾಡ್ಕೊಂಡಿರ್ತಾಳೆ. ಅವಳಿಗೆ ಆಫೀಸಿಗೆ ಬರೋದಕ್ಕೆ ಹೇಳಿದಿರ ತಾನೆ? ನಾನೇನೋ ಹೇಳಿದೀನಿ, ಆದ್ರೆ ಅವಳು ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ಲು. ಬರ್ತಾಳೆ ಅನ್ನೋ ಗ್ಯಾರಂಟಿ ನನಗಂತೂ ಇಲ್ಲ. ನಿಮ್ಗೆ ಗೊತ್ತು, ಅವಳು ಮೊದಲೇ ಹೆವಿ ಕಿರಿಕು. ರಶ್ಮಿ ಸಾರ್ಥಕ್, ಅವಳು ಎಷ್ಟು ಅಪ್ಸೆಟ್ ಆಗಿರ್ತಾಳೆ ಅಂತ ನಾನು ಇಮ್ಯಾಜಿನ್ ಮಾಡಬಲ್ಲೆ. ಆದ್ರೆ ಅವಳನ್ನ ಗೋಳು ಹಿಡ್ಕೊಳ್ಳೋ ಅವಕಾಶ ನನಗೆ ಯಾವಾಗ್ಲೂ ಸಿಗಲ್ವಲ್ಲ. ಅಲ್ಲ, ಸುಮ್ನೆ ಯಾಕೆ ತರಲೇ ಇಲ್ಲ? ಇಬ್ರೆ ಆಚೆ ಹೋಗಿ ಎಲ್ಲಾದ್ರೂ ಸೆಲೆಬ್ರೇಟ್ ಮಾಡೋದಲ್ವಾ? ಬೇಕಿದ್ರೆ ಹೇಳಿ, ನಾನೇ 5 ಸ್ಟಾರ್ ಹೋಟ್ಲ್ ಬುಕ್ ಮಾಡಿ ಪಾರ್ಟಿ ಅರೇಂಜ್ ಮಾಡಿಸ್ತೇನೆ. ಸಾರ್ಥಕ್, ಈ ಪಾರ್ಟಿ ಅರೇಂಜ್ ಮಾಡೋದು ಸೂಪರ್ಫಿಷಿಯಲ್ ಲಕ್ಸುರಿ ಲೈಫ್ ಸ್ಟೈಲ್, ಇದೆಲ್ಲ ಏನ್ ಬೇಕಾದ್ರೂ ಮಾಡ್ಬೋದು. ನಾವ್ ಎಷ್ಟು ದುಡ್ಡು ಖರ್ಚು ಮಾಡ್ತೀವೋ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ಇದು ಯಾವ್ದು ಅಮೂಲ್ಯಾಗಿ ಇಷ್ಟ ಆಗೋದಿಲ್ಲ. ಅಂಡ್ ಮೋರ್ ಓವರ್, ನಾವ್ ಅಷ್ಟೆಲ್ಲ ಮಾಡಿದ್ರು ಅಮೂಲ್ಯಾಗಿ ಅದ್ರಲ್ಲಿ ನೆನ್ಪಿಟ್ಕೊಳ್ಳೋಂತ ಅಂಶ ಯಾವ್ದು ಇರೋದಿಲ್ಲ. ಅವಳು ಖುಷಿ ಕೂಡ ಸಿಗೋದಿಲ್ಲ. ಅವಳು ಲೈಫ್ ಟೈಮ್ ನೆನ್ಪಿಟ್ಕೋಬೇಕು ಅಂತ ಸರ್ಪ್ರೈಸ್ ಕೊಡ್ತೀನಿ. ಅದೇ ರೀತಿ ಪ್ಲಾನ್ ಮಾಡ್ತಾ ಇದ್ದೀನಿ ಸಾರ್ಥಕ್. ಖಂಡಿತವಾಗ್ಲೂ ಇದು ಅವಳಿಗೆ ಇಷ್ಟ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಏನ್ ವೇದಾಂತ್, ನೀವು ಬಿಸ್ನೆಸ್ ಮ್ಯಾನ್ ಆಫ್ ದಿ ಇಯರ್ ಇಂದ ಡೈರೆಕ್ಟ್ ಆಗಿ ಲವರ್ ಆಫ್ ದ ಇಯರ್ ಆಗ್ಬಿಟ್ರಿ. ಸರಿ, ಅದೇನ್ ಮಾಡ್ತೀರೋ ಮಾಡ್ಕೊಳ್ಳಿ. ನೀವುಂಟು, ನಿಮ್ ಹುಡುಗಿ ಉಂಟು. ಆದ್ರೆ ನಮ್ಮನ್ ಮಾತ್ರ ಅವಳು ಬಾಯಿಗೆ ಸಿಗಾಕೊಳ್ಳೋ ತರ ಮಾಡ್ಬೇಡಿ. ಅಣ್ಣ ಅಂತ ನೋಡ್ದ ಬಾಯಿ ಬಂದಾಗ ತುಪ್ಪಕ್ಕಂತ ಹೋಗಿತಾಳು. ಕಮಾನ್ ಸಾರ್ಥಕ್, ಇದೇ ನಿಮ್ಗೆ ಹೊಸ್ತ? ಏನ್ ಹೊಸ್ದ? ಅವಳು ಪ್ರತಿ ಸೈನು ಹೊಸದಾಗೆ ಬೈತಾಳೆ, ಡಿಸೈನ್ ಕ್ಲಾಸ್ ತಗೋತಾಳೆ. ಅವಳು ಕೋಪದ ಸವಾಸ ಅಲ್ಲ ವೇದಾಂತ್. ಇದೆಲ್ಲ ನಿಮ್ಗೆ ಇರ್ಲಿ, ನಾವು ನಿಮ್ದಿಯಾಗಿರ್ತೀವಿ. ಹಾ, ಮಗ್ನೆ, ಊರಲ್ಲಿ ಎಷ್ಟೊಂದು ಗಾಡಿಗಳಿದೆ, ನಿನಗೆ ನನ್ನ ರಾಣಿನೇ ಬೇಕಿತ್ತ? ಏ ರಾಣಿ, ಹಿಂಗೇನ ಬಂದಿರೋದು? ಇಷ್ಟ ದಿನ ನಕರ ಮಾಡ್ತಿದ್ದೆ, ಇವ್ ನೋಡಿದ್ರೆ ಸುಮ್ಮನೆ ಹೋಗ್ತಿದ್ದೆಲೆ. ಹೆಂಗಾದ್ರೂ ಮಾಡು, ನಿಲ್ಸ್ಬಿಡು ರಾಣಿ. ಅವನೇನಾದ್ರೂ ಸಿಕ್ಕಿದ್ರೆ ಕಾಲಲ್ಲಿ ತುಳಿದು ಕೈ ಕನ್ಸ್ಬಿಡ್ತೀನಿ ಕಣೆ. ಏಯ್ ಲಡ್ಕಾಚಿ ಗಾಡಿ, ನಿಮ್ ಓನರು ನನ್ನ ಸಾಯಿಸ್ಬಿಡ್ತಾರೆ. ನೀನ್ ಇದೇ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ಮೇಡಮ್ ವಾಕ್ ಮಾಡ್ಕೊಂಡ್ ಬಂದು ನನ್ನ ಕ್ಯಾಚ್ ಹಾಕೊಂಡ್ಬಿಡ್ತಾರೆ. ಏಯ್ ನಿತ್ಕೊಳ್ಳೋ, ನಿತ್ಕೊಳ್ಳೋ, ನಿತ್ಕೊಳ್ಳೋ. ಈ ರೌಡಿ ಬೇಬಿ ಜೊತೆ ದುಶ್ಮನಿ ಕಟ್ಕೊಂಡ್ರೆ ಜೀವನ ಪರ್ಯಂತ ಅನ್ಭವಿಸ್ತೇ ಕಣೋ. ನಿತ್ಕೊಳ್ಳೋ, ಇಲ್ಲ ಅಂದ್ರೆ ನಿಂಗ್ ಬರ್ಬಾದ್ ಬರುತ್ತೆ, ತಾವೇ ಸುತ್ಕೊಂಡೋಗುತ್ತೆ, ನಾಗರ ಕಸುತ್ತೆ, ನಿನ್ ಪಿಂಡನ ನಾಯಿ ನದಿಗಳು ತಿನ್ಕೊಂಡೋಗುತ್ತೆ. ಹೋಗು ಹೋಗು, ನಿತ್ಕೊಳ್ಳೋ. ಏಯ್ ನಿತ್ಕೊಳ್ಳೋ, ಏಯ್ ನಿತ್ಕೊಳ್ಳೋ, ಡಬ್ಬ ನನ್ ಮಗ್ನೆ. ಏಯ್ ನಿತ್ಕೊಳ್ಳೋ. ಅಮ್ಮ, ಇಷ್ಟು ಬೇಗ ನನಗೆ ಬರೋದು? ಇಷ್ಟ ಇರೋದೆಲ್ಲ ಖಾಲಿ ಆಗೋಯ್ತಾ? ಏಯ್ ಅಂತಿಂತ ಸಾಬಾರಣ ಕಣೆ ನಿನ್ಗೆ. ರೋಡಲ್ಲಿ ಬಿದ್ದಾಡಿ ಉಳ್ಳಾಡಿ ಬಸ್ ಚಕ್ರಕ್ಕೆ ಸಿಕ್ಕಿ ಸಾಯ್ತಾ, ಇದು ನನ್ ಶಾಪ. ನೀವ್ ಹೀಗೆ ಇನ್ನೊಂದ್ ಸ್ವಲ್ಪ ಹೊತ್ತು ನನ್ನ ಫಾಲೋ ಮಾಡ್ಕೊಂಡು ಬೈತಾ ಇದ್ರೆ ತಲೆ ಸುತ್ತಿ ಡಿವೈಡರ್ ತಲೆ ಕೊಟ್ಟು ಸತ್ತೋಗ್ತೀನಿ. ಲೇ ಕಾಂತ, ನಿಂಗೆ ಬೇಕಿತ್ತೇನೋ ಇದೆಲ್ಲ?
ಅಲ್ಲ ನನ್ನ ಜನ್ಮ ಜಾಲಾಡಿ ವಂಶ ವೃಕ್ಷನ ಬೀದಿಗೆ ತರೋದೊಂದು ಬಾಕಿ. ನನ್ನ ಜನ್ಮದಲ್ಲಿ ಇಷ್ಟು ಯಾರ ಹತ್ರನೂ ಬೈಸ್ಕೊಂಡಿರಲಿಲ್ಲ. ಹಾರ್ಟ್ ವೀಕ್ ಇದ್ದವರು ಏನಾರು ಈ ತರ ಬೈಸ್ಕೊಂಡ್ರೆ ಅವ್ರ ಕತೆ ಮಿಸ್ ಆಯ್ತು. ಇನ್ನು ಸುಮ್ನಿದ್ರೆ ದೊಡ್ಡ ಕಲ್ಲು ಹಾಕಿದ್ರು ಹಾಕ್ಬೋದು. ಹೆಣ್ಣು ಮಕ್ಕಳು ರೊಚ್ಚಿಗೆದ್ರೆ ಜಗತ್ತಿಗೆ ಒಳ್ಳೇದಲ್ಲ. ಕಲ್ ಬರ್ತೀಯ ನನ್ ಮಗ್ನೆ, ಕತೆ ಪರವಾಲೆ ಜೇಬಲ್ ಕಲ್ ತುಂಬ್ಕೊಂಡ್ ಬರ್ತೀಯ, ನನ್ಗೆ ಕಲ್ಲ ನೋಡ್ತೀಯ. ಕಲ್ಲಲ್ಲ ಮತ್ತೇನಿದು? ಇಂಥ ಕಳ್ಳನ್ನ ಲೈಫಲ್ಲಿ ನಾನು ಯಾವತ್ತೂ ನೋಡಿಲ್ಲ. ಕದ್ಯಕ್ ಬಂದನು ಅಡ್ರೆಸ್ ಚೀಟಿನ ಎಷ್ಟೋಗ್ತಿದಾನಲ್ಲ, ಬೇಕು ಅಂತ ಅಡ್ರೆಸ್ ಚೀಟಿನ ಬಿಸಾಕಿದ್ನು, ಅಥವಾ ಇನ್ನೇನೋ ಬಿಸಾಕಕ್ ಹೋಗಿ ಅಡ್ರೆಸ್ ಚೀಟಿನ ಎಸದ್ನ. ಏನಾದ್ರು ಆದ್ರೆ ಈ ಅಡ್ರೆಸ್ ಚೀಟಿನ ಕೊಟ್ಟು ಈ ಅಡ್ರೆಸ್ಸಿಗೆ ನನ್ನ ಕರೆಸಿ ನಿನ್ ಕೊನೆ ಡೇಟ್ನ ನೀನಾಗ ಫಿಕ್ಸ್ ಮಾಡ್ಕೊಳ್ತಿದ್ಯಾ. ನಾನು ಅಲ್ಲಿ ಬಂದು ಹೇಗ್ ಬ್ಯಾಂಡ್ ಬದಲಾಯಿಸ್ತೀನಿ ಅಂತ ನೋಡ್ತಾ ಇದ್ದೆ. ಇದೆ ನಿನಗಿದೆ ಕಣು. ಹುಷಪ್ಪ ಅಮ್ಮ ಲಟ್ಕಾಸಿ ರಾಣಿ, ಅಂತೂ ಇಂತೂ ಎಲ್ಲೂ ನಿಲ್ದೆ ಇಲ್ಲಿವರೆಗೂ ಬಂದಲ್ಲ, ನಿನಗೊಂದು ದೊಡ್ಡ ನಮಸ್ಕಾರ. ಇಲ್ಲ ಅಂದಿದ್ರೆ ಈ ಬಾಡಿ ಜೊತೆ ಈ ಗಾಡಿನೂ ಹೊತ್ಕೊಂಡ್ ಬರ್ಬೇಕಿತ್ತು. ಅಂತೂ ಇಂತೂ ಬಾಸ್ ಹೇಳಿ ಜಾಗಕ್ಕೆ ಬಂದಿದ್ದಾಯ್ತು. ಈ ಲಟ್ಕಾಸಿ ರಾಣಿನ ಬಾಸ್ ಕೈ ತಲುಪಿಸ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಸಾಕಾಗಿದೆ. ನಡಿಯಮ್ಮ. ಕೊಟ್ಕಂತ ಕೊನೆಗೂ ಹೇಳಿರೋ ಕೆಲಸನ ಮಾಡಿದ್ದೀರಾ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಈ ಕಾಂತನ್ ಕತೆ ಇವತ್ತು ಕಂಪ್ಲೀಟ್ ಆಗೋಗಿರೋದು. ನೀವು ಆಫೀಸಲ್ಲಿ ರಜೆ ಕೊಟ್ಟೆ ಎಷ್ಟು ಬೇಕಾದ್ರೂ ಕೆಲಸ ಹೇಳಿ, ಆದ್ರೆ ಈ ತರ ಘನಘೋರ ಪರೀಕ್ಷೆ ಮಾತ್ರ ಕೊಡಬೇಡಿ. ನಿಮ್ಮ ರೌಡಿ ಬೇಬಿ ಸಿಕ್ಕು ಪಕ್ಕಿದ ಕಣ್ಣಲ್ಲೆಲ್ಲ ಹೊಡಿತಾ ಇದ್ರು. ಟಾರ್ಗೆಟ್ ಒಂಚೂರಾದ್ರೂ ಮ್ಯಾಚ್ ಆಗಿದ್ರೆ ಇವತ್ತು ಈ ಕಾಂತ ಕೈಲಾಸ ಕೇಳ್ಕೊಂಡ್ಬಿಡ್ತಾ. ಈಗೇನು ಆಗ್ಲಿವಲ್ಲ, ಬಿಟ್ಟಾಕಿ. ನಿಮ್ಗೆ ಇನ್ನೊಂದು ಕೆಲಸ. ಇನ್ನೊಂದು ಕೆಲಸನ? ಅಯ್ಯಯ್ಯೋ, ಎಲ್ಲಾ ಸೇರ್ಕೊಂಡು ನನ್ನ ಕೊನೆ ದಿನ ಇವತ್ತೇ ಅಂತ ಡಿಸೈಡ್ ಮಾಡ್ಬೇಕಿದೆ. ಆಗ್ಲಿ, ಅದು ಆಗೋಗ್ಲಿ. ನೋಡಿ ಕಂದ, ಅದು ಇಲ್ಲಿಗೆ ಯಾಕೆ ಬರೋದಕ್ಕೆ ಹೇಳಿದಾನೆ ಅಂದ್ರೆ ರಾಣಿ ಕದ್ದೂನು ನನ್ ತರ ಗೊತ್ತಿರೋನೇ ಆಗಿರ್ಬೇಕು. ಅಂದ್ರೆ ರಾಣಿ ಇಲ್ಲಿಗೆ ಬಂದಿದ್ದ, ಅವಳು ಯಾಕೆ ಬರ್ತಾಳೆ ಅಂದ್ರು ನಿನ್ ಮಗ ಒಳಗ್ ಸಿಗ್ಬೇಕು ಕನ್ಸ್ಬಿಡ್ತೀನಿ. ಬಾಸ್, ನೀವು ಹೇಳಿದ ಕೆಲಸ ಎಲ್ಲ ಮುಗಿಸಿದ್ದೀನಿ ಬಾಸ್. ಗುಡ್. ಈಗ ನೀವು ಆ ಕಡೆ ಹೊರಟ್ರೆ ನಿಮ್ಗೆ ಅಮೂಲ್ಯ ಸಿಗ್ತಾಳೆ.
ರಾಣಿನ ಕದ್ದಿದ್ದೀವಿ ಅಂತ ಹೇಳ್ಬಿಟ್ರೆ ಇದೇ ನಿಮ್ ಪಾಲಿನ ಕೊನೆ ಟಾಸ್ಕ್. ಬಾಸ್ ಕ್ಲೈಮ್ಯಾಕ್ಸ್ ಈ ತರ ಇರುತ್ತೆ ಅಂತ ಹೇಳಲೇ ಇಲ್ವಲ್ಲ ಬಾಸ್. ಇಷ್ಟೊತ್ತು ಇನ್ವಾಲ್ವ್ ಆಗ್ತಾರಿಲ್ಲ. ಕೊರೋನಾ ಬರುತ್ತೆ ಅಂತ ಶಾಪ ಹಾಕೋದಕ್ಕಿಂತ ದೊಡ್ಡ ಶಿಕ್ಷೆ ಕೊಟ್ಬಿಡ್ರಲ್ಲ. ಮೊದ್ಲೇ ರೌಡಿ ಬೇಬಿ ಅವರು ರಾಣಿನ ಬೇರೆ ಕದ್ದಿದ್ದೀನಿ. ಅವ್ರ ಕೈಲಿ ಏನಾದ್ರು ತಗ್ಲಾಕೊಂಡ್ರೆ ನನ್ನ ಕಚ 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 ಅಂತ ಪೀಸ್ ಮಾಡಿ ನಾಯಿ ನರಿಗೆಲ್ಲ ಹಚ್ಚಿಬಿಡ್ತಾರೆ. ಹಾಗೆಲ್ಲ ಏನೂ ಆಗಲ್ಲ, ಧೈರ್ಯ ತಗೋರಿ. ಅಮಾಯಕ ಯಕ 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 ಅಮಾಯಕ ಯಕ ಯಕ. ಏನು ಆಗಲ್ಲ ಅಂತ ನೀವ್ ಹೇಳ್ಬಿಟ್ಟು ಹೋಗ್ತೀರಾ, ಆದ್ರೆ ಹೇಳೋನ್ ನಾನ್ ತಾನೆ. ಅಯ್ಯಯ್ಯೋ ದೇವ್ರೆ, ಇದನ್ನ ನೆನೆಸ್ಕೊಂಡ್ರೆ ನನಗೆ ಕೈ ಕಾಲೆಲ್ಲ ಕಡ 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 ಅಂತ ನೆನೆಸ್ತಾ ಇದೆ. ಹಾಯ್ ಮೇಡಮ್. ಹಾಯ್. ನೀವು ಹೇಳಿದ ಹುಡುಗಿ ಇಲ್ಲೇ ಇದ್ದಾಳೆ ಮೇಡಮ್. ನಿಮಗೆ ಸಲ್ಬೇಕಾಗಿರೋದು ನಿಮ್ಮ ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ. ಜೊತೆಗೆ ಬ್ಯಾಲೆನ್ಸ್ ಇರೋದನ್ನ ಈಗಲೇ ಹೇಳಿ ಮುಗಿಸ್ಬಿಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಾಯ್ತಲ್ಲ, ನೀವಿನ್ ಹೊರಡ್ಬೋದು. ಸರಿ ಮೇಡಮ್. ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಇಲ್ಲಿಗೆ ಬಂದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಪ್ಲಾನ? ಅದು ನನ್ ಬೇಜ್ ಜೊತೆ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನಿನ್ ಬರ್ತ್ಡೇನ ಸ್ಪಾಯಿಲ್ ಮಾಡೋದು ನನ್ ಕರ್ತವ್ಯ ಆಗಿದೆ. ಅದನ್ನ ನಾನು ಮಾಡೇ ಮಾಡ್ತೀನಿ. ಅಮ್ಮು, ನಿನ್ಗೋಸ್ಕರ ಮಾಡಿರೋ ಸ್ಪೆಷಲ್ ಚಾಕ್ಲೇಟ್ ಇದು. ಸ್ವೀಟ್ ಚಾಕ್ಲೇಟ್ ಜೊತೆ ಗಾಜಿನ ಚೂರ್ ಕೂಡ ಇದೆ. ನೀನ್ ಎಷ್ಟು ಬೇಗ ಇದನ್ನ ತಿಂತೀಯೋ ಅಷ್ಟು ಬೇಗ ನನ್ನ ಆಸೆ ನೆರವೇರುತ್ತೆ. ಎನಿವೇಸ್, ಆಲ್ ದಿ ಬೆಸ್ಟ್ ಬೋತ್ ಆಫ್ ಅಸ್. ಕಾಂತ, ಎಲ್ರಿ ಅವನು? ಯಾರಿ ಅವನು? ಎಲ್ಲಿದ್ದಾನ ಅವನು? ಕೈಗೆ ಸಿಗ್ಬೇಕು ಇವತ್ತು. ಅವನಿಗಿದೆ ಮಾರಿ ಹಬ್ಬ. ಅಲ್ಲ, ನನ್ ಬಗ್ಗೆ ಏನೋ ಗೊತ್ತಿಲ್ಲ ಅನ್ಸುತ್ತೆ. ನನ್ ರಾಣಿನ ತಗೊಂಡೋಗೋಷ್ಟು ಧೈರ್ಯ ಬಂದ್ಬಿಡ್ತಾ ಅವನ್ಗೆ. ಕೈಗೆ ಸಿಗ್ಲಿ, ಅವನು ಚಟ್ನಿ ಚಟ್ನಿ ಮಾಡಾಕ್ಬಿಡ್ತೀನಿ. ಎಲ್ಲಿ ಅವನು?